ರಾಜಕೀಯ ದುರುದ್ದೇಶದಿಂದ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ರೀತಿಯಾಗಿ ಮಾಡಬಾರದು. ಬಿಜೆಪಿ ಅವರು ನೋಟಿಸ್ ಕೊಟ್ಟು ಚರ್ಚೆಯನ್ನ ಮಾಡಬೇಕು. ಅಷ್ಟೇ ಅಲ್ಲದೆ ಯಾವುದೇ ನೋಟಿಸ್ ಅನ್ನ ಅವರು ಕೊಡದೆ ಚರ್ಚೆಯನ್ನ ಮಾಡಬಾರದು. ವಿಪಕ್ಷಗಳಿಗೆ ಏನು ಸಾಮಾಜಿಕ ಜವಾಬ್ದಾರಿಯೇ ಇಲ್ಲ ಅಂತ ಇದೀಗ ಯುಟಿ ಖಾದರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಸಚಿವ ಯುಟಿ ಖಾದರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷಗಳು ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರತಿಭಟನೆ ಮಾಡ್ತಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಸಚಿವರಾದಂತಹ ಯುಟಿ ಖಾದರ್. ಬನ್ನಿ ಮಾತಾಡ್ಸೋಣ. ಸರ್, ಈಗಾಗಲೇ ಏನು ಸಚಿವ ಸಂಪುಟದಿಂದ ಇವ್ರನ್ನ ನಾಗೇಂದ್ರ ಅವ್ರನ್ನ ಹೊರಹಾಕಬೇಕು ಅಂತೇಳಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ ನೋಡಿ, ಅಧಿವೇಶನ, ವಿಧಾನಸಭೆ ಅಧಿವೇಶನ ಅದು ರಾಜಕೀಯ ಪ್ರತಿಭಟನೆ ಒಂದು ವೇದಿಕೆ ಆಗಬಾರ್ದು. ಅದು ಜನರ ಸಮಸ್ಯೆಗಳನ್ನು ಚರ್ಚಿಸುವಂತ ಒಂದು ವೇದಿಕೆ ಆಗಬೇಕು. ಜನರ ಸಮಸ್ಯೆಯನ್ನು ಚರ್ಚಿಸುವ ಬದಲು ತಮ್ಮ ರಾಜ್ಯಕ್ಕಾಗಿ ಆ ಒಂದು ಅಧಿವೇಶನ ಉಪಯೋಗ ಮಾಡುವ ಮೂಲಕ ಬಿಜೆಪಿಯವರು ಜನಸಾಮಾನ್ಯರಿಗೆ ಸಾಮಾಜಿಕವಾದ ವಂಚನೆ ಮಾಡ್ತಿದ್ದಾರೆ. ಇಟ್ಸ್ ಸೋಷಿಯಲ್ ಚೀಟಿಂಗ್. ಇವತ್ತು ನಾಗೇಂದ್ರ ಅವರಿಗೆ ಯಾಕೆ ಕೊಡಬಾರ್ದಂತ ಹೇಳಿ ನೋಟಿಸ್ ಕೊಟ್ಟು ಚರ್ಚೆ ಮಾಡಲಿ. ಯಾಕೆ ನಾವು ಕೊಟ್ಟಿದ್ದೇವೆ ಅಂತೇಳಿ ನಮ್ಮ ಸರ್ಕಾರ ಮುಖ್ಯಮಂತ್ರಿದು ಉತ್ತರ ಕೊಡ್ತಾರೆ. ಜನದನ್ ತೀರ್ಮಾನ ಮಾಡ್ತಾರೆ. ಪಕ್ಷಗಳು ಹೇಳ್ತಿರೋದು ಸಿಬಿಐನ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಅವರ ಹೆಸರು ಉಲ್ಲೇಖ ಇದೆ. ಜೊತೆಗೆ ಅಧಿಕಾರಿಗಳು ಅದರಲ್ಲಿ ಹಗರಣದಲ್ಲಿ ಭಾಗಿಯಾಗಿರೋದು ಕೂಡ ಉಲ್ಲೇಖ ಇರೋದ್ರಿಂದ ಅವರು ಇದರಿಂದ ಹೊರಬರಬೇಕು ಅಂತಂದ್ರೆ ಸಚಿವ ಸ್ಥಾನದಿಂದ ಆದ ನಂತರ ಕ್ಲೀನ್ ಚೀಟ್ ತಗೊಂಡು ಸಚಿವ ಸ್ಥಾನಕ್ಕೆ ಸೇರ್ಕೊಳ್ಳಿ ಅನ್ನೋದು ಅವ್ರ ವಾದ. ಸರ್, ಸಿಬಿಐ ಉಲ್ಲೇಖ ಮಾಡಿದ್ರೆ ದೋಷಿ ಅಂತ ಆರೋಪ ತೀರ್ಮಾನ ಮಾಡಿದಾರ? ಇಲ್ಲಲ್ಲ. ಯಾವಾಗ ದೋಷಿ ಅಂತ ತೀರ್ಮಾನ ಮಾಡ್ತಾರ ಆವಾಗ ಅದನ್ನು ಒಂದು ನಿಮಿಷ ನಿಲ್ಲುವುದಿಲ್ಲ. ಇಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ ಸಿಬಿಐ ಏನು ಉಲ್ಲೇಖ ಮಾಡಿದೆ ಅದಕ್ಕೆ ಕೋರ್ಟ್ ಕೂಡ ಬೇಲ್ ಕೊಟ್ಟಿದೆ. ಕೋರ್ಟ್ ಕೂಡ ಬೇಲ್ ಕೊಟ್ಟಿದ್ರೆ ಅದರ್ಥ ಏನು? ಇವರು ಉಲ್ಲೇಖ ಮಾಡಿದ್ದು ಎಲ್ಲ ಕೂಡ ಸತ್ಯ ಅಲ್ಲ. ಅದು ತನಿಖೆ ಇವತ್ತು ಬರಲಿ. ಇವತ್ತು ಸಿಬಿಐ ನೋಟಿಸ್ ಮಾಡಿದವರು ಬಿಜೆಪಿಯ ಈ ರಾಜ್ಯ ಮತ್ತು ದೇಶದಲ್ಲಿ ಎಲ್ಲಿಯೂ ಕೂಡ ಮಂತ್ರಿ ಆಗಲೇ ಇಲ್ವಾ? ಅದನ್ನು ತೋರಿಸಲಿ. ಅವರು ಏನಾದರೂ ಅವರ ಇದರ ಮುಖಾಂತರ ಬಿಜೆಪಿ ಉಲ್ಲೇಖ ಮಾಡಿದ ತಕ್ಷಣ ನಮ್ಮ ಯಾವುದೇ ಕೇಂದ್ರದಲ್ಲಿ ಯಾವುದೇ ಸ್ಥಾನದಲ್ಲಿ ಇವತ್ತು ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ನಮ್ಮ ಯಾರು ಇರುವುದಿಲ್ಲ ಅಂತೇಳಿ ಅವರೊಂದು ಆದೇಶ ಕೊಟ್ಟು ಮಾಡಲಿ. ಹಾಗೂ ನೋಡುವ. ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡೋದು ಬಿಟ್ಟು ಅಧಿವೇಶನದಲ್ಲಿ ಇವರು ಅಡಚಣೆ ಯಾಕೆ ಮಾಡಬೇಕು? ಸರ್, ನಾಗೇಂದ್ರ ಅವರ ವಿಚಾರವನ್ನೇ ಮುಂದಿಟ್ಕೊಂಡು ಸದನವನ್ನ ಕಲಾಪವನ್ನ ಬಲಿ ಮಾಡೋದು ಎಷ್ಟು ಸರಿ? ಯಾಕಂದ್ರೆ ಸಾಕಷ್ಟು ವಿಚಾರಗಳಿದೆ. ಅದನ್ನ ಹೇಳಿದ್ರಲ್ಲ, ಜನರಿಗೆ ಬಿಜೆಪಿ ಅವರು ಸಾಮಾಜಿಕ ವಂಚನೆ ಮಾಡ್ತಿದ್ದಾರೆ, ಜನರಿಗೆ ತೊಂದರೆ ಮಾಡ್ತಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡಬಹುದು, ಅಲ್ಲಿ ಮುಗಿಸಬಹುದು. ಜನ ಅದನ್ನು ತೀರ್ಮಾನ ಮಾಡ್ತಾರೆ. ಏನು ವಿಧಾನಸೌಧಕ್ಕೆ ಮುತ್ತಿಗಾಗುವಂತ ಕೆಲಸ ಕೂಡ ಬಿಜೆಪಿ ನಾಯಕರು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಇದನ್ನೆಲ್ಲ ರಾಜಕೀಯವಾಗಿ ಅದರ ಲಾಭ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಕರ್ನಾಟಕ ಜನತೆ, ಜನಸಾಮಾನ್ಯರು ಬುದ್ಧಿವಂತರಿದ್ದಾರೆ. ಇವರಿಂತ ಎಷ್ಟೇ ನಾಟಕ ಆಡಿದರೂ ಕೂಡ ಜನರನ್ನು ಇವರಿಗೆ ಮೋಸಗೊಳಿಸಲಿಕ್ಕೆ ಅಥವಾ ದಿಕ್ಕು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಜನ ನಾಗೇಂದ್ರ ಮುಖ್ಯಮಂತ್ರಿ ಜೊತೆಯಲ್ಲಿದ್ದಾರೆ, ನಾಗೇಂದ್ರನ ಜೊತೆಯಲ್ಲಿ ಕೂಡ ಇದ್ದಾರೆ. ಇದಿಷ್ಟು ಏನು ನಾಗೇಂದ್ರ ಅವರ ವಿಚಾರವನ್ನು ರಾಜಕೀಯ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಸಾಕಷ್ಟು ವಿಚಾರಗಳಿದೆ. ಅದನ್ನ ಸದನದಲ್ಲಿ ಚರ್ಚೆ ಮಾಡಬೇಕು ಅನ್ನೋದು ಸಚಿವರಾದಂತಹ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಹನುಮಂತರಾಜು, ಪಿಎನ್ಎಸ್ ವಿಸ್ತಾರ, ಬೆಂಗಳೂರು.